ಹಾಯ್ ಆಲ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಫೆಸ್ಟಿವಲ್ಸ್ಗೂ ಬೇಸನ್ ಲಡ್ಡು ಬೆಸ್ಟ್ ಅಂತಲೇ ಹೇಳ್ಬೋದು. ಇನ್ಸ್ಟೆಂಟಾಗಿ ಇದನ್ನು ಬೇಗ ರೆಡಿ ಮಾಡ್ಬೋದು. ಇದನ್ನು ಮಾಡೋದಕ್ಕೆ ಒಂದು 2 ಕಪ್ಪಷ್ಟಲ್ಲಿ ನಾವು ಕಡಲೆ ಹಿಟ್ಟನ್ನು ತೊಗೋಬೇಕು. ಇದು ಹಸಿಯಾಗಿರುವಂಥ ಕಡಲೆ ಹಿಟ್ಟು. ಅದಾದಮೇಲೆ 1 ಕಪ್ಪಷ್ಟು ಪುಡಿ ಮಾಡ್ಕೊಳ್ಳುವಂಥ ಸಕ್ಕರೆ. ಅದಾದಮೇಲೆ 1 ಕಪ್ಪಷ್ಟು ನಾವು ಇದಕ್ಕೆ ತುಪ್ಪನ ತೊಗೋಬೇಕು. ಅದಾದಮೇಲೆ ಒಂದು ಸ್ವಲ್ಪ ಇದಕ್ಕೆ ಏಲಕ್ಕಿ ಪುಡಿನ ತೊಗೋಬೇಕು. ಇದಕ್ಕೆ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನೂ ಬೇಕಾಗೋದಿಲ್ಲ. ಇದಕ್ಕೆ ಸ್ವಲ್ಪ ತುಪ್ಪನ ಜಾಸ್ತಿನ ಹಾಕೋಬೇಕು. ಈಗ ಕಾದಿರುವಂಥ ಬಾಣಲೆಗೆ ನಾವು ಇಟ್ಕೊಂಡಿರುವಂಥ 1 ಕಪ್ಪಷ್ಟು ತುಪ್ಪನ ಹಾಕೋಬೇಕು. ಈ ರೀತಿ ಬೇಸನ್ ಲಾಡುಗೆ ಜಾಸ್ತಿ ತುಪ್ಪ ಹಾಕಿದ್ರೇ ಟೇಸ್ಟಿಯಾಗಿರ್ತೈತಿ. ಕಡಿಮೆ ಹಾಕ್ಬೋದು, ಬಟ್ ಕಡಿಮೆ ಹಾಕಿದ್ವಿ ಅಂದ್ರೆ ಅಷ್ಟು ಟೇಸ್ಟಿಯಾಗಿ ಲಡ್ಡು ಬರೋದಿಲ್ಲ. ಸೊ ಇದಕ್ಕೆ ಜಾಸ್ತಿನ ತುಪ್ಪ ಹಾಕೋಬೇಕು. ಈ ರೀತಿ ತುಪ್ಪ ಪೂರ್ತಿ ಇದನ್ನು ಕಂಪ್ಲೀಟಾಗಿ ಕರಗಿಸ್ಕೋಬೇಕು. ಸ್ವಲ್ಪ ಕಾಯಬೇಕು. ಒಂದು ಸಾರಿ ಈ ತುಪ್ಪ ಎಲ್ಲ ಕರಗಿದ ಮೇಲೆ ಇವಾಗ ಅದಕ್ಕೆ ನಾವು ಇಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನ ಹಾಕೋಬೇಕು. ಈ ಕಡಲೆ ಹಿಟ್ಟನ್ನ ಹಾಕಿ ಇದನ್ನು ನಾವು ಒಂದು ಸ್ವಲ್ಪ ಹೊತ್ತು ಮೀಡಿಯಮ್ ಫ್ಲೇಮ್ ಒಳಗೆ ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಕಡಲೆ ಹಿಟ್ಟಿನ ಅರಮ್ಮ ಬರೋವರೆಗೂ ಇದನ್ನು ಚೆಂದಾಗಿ ಹುರ್ಕೋಬೇಕು. ಜಾಸ್ತಿ ನೀವು ಅಕಸ್ಮಾತ್ ಕಾಳನ್ನ ಪುಡಿ ಮಾಡೋ ಮುಂದೆ ಹುರಿದು ಪುಡಿ ಮಾಡಿಸಿದ್ರಿ ಅಂತಂದರೆ ಇದನ್ನು ಜಾಸ್ತಿ ಹೊತ್ತು ಹುರಿಯೋ ಅವಶ್ಯಕತೆ ಇರೋದಿಲ್ಲ. ಅಕಸ್ಮಾತ್ ಹಾಗೇನಾದರೂ ಪುಡಿ ಮಾಡಿಸಿದ್ವಿ ಅಂತಂದ್ರೆ ಅದನ್ನು ಈ ರೀತಿ ಒಂದು ಸ್ವಲ್ಪ ಹೊತ್ತು ಹುರ್ಕೋಬೇಕು. ಈ ರೀತಿ ಹುರಿಯುವಾಗ ಅಕಸ್ಮಾತ್ ಇದಕ್ಕೆ ಏನಾದರೂ ತುಪ್ಪ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಕೂಡ ಆ್ಯಡ್ ಮಾಡ್ಕೋಬೋದು. ಈ ರೀತಿ ಹುರಿಯುವಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಅದರ ಅರೋಮಾ ಬರೋದಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ ಈ ರೀತಿ ಚೆನ್ನಾಗಿ ಹುರ್ಕೊಂಡು ಇದನ್ನು ಕಂಪ್ಲೀಟಾಗಿ ಕೂಲ್ ಆಗೋದಕ್ಕೆ ಬಿಡಬೇಕು. ಒನ್ಸ್ ಇದು ಕಂಪ್ಲೀಟಾಗಿ ಕೂಲ್ ಆದಮೇಲೆ ಇದನ್ನು ತೆಗೆದು ಒಂದು ಸತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾವು ಆಲ್ರೆಡಿ ಇಟ್ಕೊಂಡಿರುವಂಥ ಪೌಡರ್ ಶುಗರ್ನ ಸೇರಿಸ್ಕೋಬೇಕು. ಇದಕ್ಕೆ ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅದನ್ನು ನೋಡಿ ಸೇರಿಸ್ಕೋಬೇಕು. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ನಾವು ಇದಕ್ಕೆ ಏಲಕ್ಕಿ ಪುಡಿನ ಸೇರಿಸ್ಕೋಬೇಕು. ಇದೆರಡನ್ನು ಸೇರಿಸಿ ಇದನ್ನು ಸ್ವಲ್ಪ ಸಕ್ಕರೆನ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಸಕ್ಕರೆ ಮತ್ತು ಕಡಲೆ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂಚೂರು ಲಂಪ್ಸ್ ಇರಬಾರ್ದು. ಈ ರೀತಿ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ನಾವು ಲಡ್ಡು ಮಾಡಿಕೊಂಡ್ರೆ ಆಯಿತು. ಟೇಸ್ಟಿಯಾಗಿರುವಂಥ ಲಡ್ಡು ರೆಡಿಯಾಗಿರ್ತೈತಿ. ಇದನ್ನು ಈಸಿಯಾಗಿ ಇನ್ಸ್ಟೆಂಟಾಗಿ ಬೇಗ ಮಾಡ್ಕೋಬೋದು. ಇದಕ್ಕೆ ಬೇಕು ಅಂತಂದರೆ ಡ್ರೈ ಫ್ರೂಟ್ಸ್ನ ಕೂಡ ಹಾಕಿ ಮಾಡ್ಕೋಬೋದು. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೇ ನೋಡ್ತಿದ್ದೀರಿ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ವಾಚಿಂಗ್.